ನಮಸ್ತೆ ಆಲ್. ಇವತ್ತು ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತೇಳಿ ಬೆಳಗ್ಗೆ ಎದ್ದು ಮೈಂಡ್ ಫ್ರೆಶ್ ಆಗ್ಲಿಕ್ಕೋಸ್ಕರ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಹೆಚ್ಚಿಟ್ಟಂಥ ಹಾಗಲಕಾಯಿನ ಒಂದು ಬಾಣಲಿಗೆ ಹಾಕಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಟಿದ್ದೀನಿ. ಹಾಗೆ ಆ ಕಡೆ ಒಂದು ಪಾತ್ರೆಗೆ ನಾನು ಉಪ್ಪನ್ನು ಹಾಕಿ ನೀರನ್ನು ಕುದಿಯೋಕೆ ಇಟ್ಟಿದ್ದೆ. ಸೊ ನೀರು ಕುದ್ದಿದ್ದೆ. ಸೊ ಅದಕ್ಕೆ ಜೋಳದ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಒಬ್ಬೊಬ್ರು ಹೀಗೂ ಮಾಡ್ಕೊಳ್ತಾರೆ, ಇನ್ನೊಬ್ಬೊಬ್ರು ಹಿಟ್ಟಿಗೆ ಹಾಗೆ ಬಿಸಿ ನೀರನ್ನು ಹಾಕೊಂಡು ಕೂಡ ಜೋಳದ ರೊಟ್ಟಿನ ಮಾಡ್ಕೋತಾರೆ. ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕೊಂಡು ಗಂಟಿಲ್ದಲೆ ಕಲ್ಸ್ಕೊತಾ ಇದ್ದೀನಿ. ಸೊ ಇಲ್ಲಾಂದ್ರೆ ಮುದ್ದೆ ಕೋಲನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಸೊ ಹಾಗೆ ಮಾಡೋದ್ರಿಂದ ನಮ್ಮ ಸಾರಿ ಏನಾಯ್ತು, ರೆಡಿ ಆಯಿತು. ಈ ಕಡೆ ಪಲ್ಯಕ್ಕೋಸ್ಕರ ನಾನು ಒಂದು ಕಡಾಯಿ ಇಟ್ಟು ಅದರೊಳಗೆ ಎಣ್ಣೆ, ಸಾಸಿವೆ, ಕರಿಬೇವನ್ನ ಹಾಕಿ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಸೊ ಈರುಳ್ಳಿ ಫ್ರೈ ಆದ ತಕ್ಷಣ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ, ನಾನಿಲ್ಲಿ 2 ಟೊಮೆಟೊನ ತೊಗೊಂಡಿದ್ದೀನಿ. ಸೊ ಟೊಮೆಟೊ ಕೂಡ ಹಾಕ್ಬಿಟ್ಟು ಒಂದ್ಸಲ ಸ್ಟಿರ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಬೇಯಿಸೋದ್ರಿಂದ ಟೊಮೆಟೊ ಏನಾಗುತ್ತೆ, ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಸೊ ನಾನು ಮುಚ್ಚಿದ್ದೀನಿ ನೋಡಿ. ಇಲ್ಲಿ ಟೊಮೆಟೊ ಏನಾಗಿದೆ, ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಮೇಲೆ ನಾನು ತುರಿದಿಟ್ಟಿದ್ದಂಥ ಕಾಯಿ ತುರಿ ಮತ್ತು ಹೆಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಹಾಗಲಕಾಯಿ, ಇದನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬೇಯೋಕ್ಕೆ ಬಿಡಿ. ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ಸೊ ನೀರನ್ನು ಹಾಕಿ ಮುಚ್ಚಿ ಒಂದು 10 to 15 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಬೆಂದಿದ ನಂತರ ಅದಕ್ಕೆ ಬೇಕಾಗಿರೋಂಥ ಮಸಾಲೆ, ನಾನಿಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು 1 ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಚೂರು ಹುಣಸೆ ಹುಳಿ. ಸೊ ಟೊಮೆಟೊನೂ ಕೂಡ ಯೂಸ್ ಮಾಡಿದ್ದೀನಿ ನಾನು, ಹಾಗೆ ಹುಣಸೆ ಹುಳಿನೂ ಕೂಡ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಹಾಕೋದ್ರಿಂದ ಪಲ್ಯ ಏನಾಯಿತು, ರೆಡಿ ಆಯಿತು. ಸೊ ನಾನು ಏನು ತೊಗೊಂಡಿದ್ನಲ್ಲ ಹಿಟ್ಟು, ಅದನ್ನು ನಾದ್ಕೊಂಡು ಈ ಥರ ಬಿಲ್ಲೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅವಾಗವಾಗಲೇ ನಾದಿ ಬಿಲ್ಲೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ ರೊಟ್ಟಿ. ಸೊ ನೋಡಿ ನಾನು ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ಒಬ್ಬರು ಕೈಯಲ್ಲಿ ಬಡಿತಾರೆ, ನನಗೆ ಕೈಯಲ್ಲಿ ಬಡಿಯೋಕೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಲಟ್ಟಣಿಗೆನ ಯೂಸ್ ಮಾಡಿಕೊಂಡು ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ಆ ಕಡೆ ಹಂಚು ಕೂಡ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಸೊ ನೋಡಿ, ರೊಟ್ಟಿ ಎಷ್ಟು ದೊಡ್ಡದು ಬೇಕಾದ್ರೂ ಅಷ್ಟು ದೊಡ್ಡದು ಮಾಡ್ಕೊಳ್ಳಿ, ತೆಳ್ಳಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಹಂಚು ಕೂಡ ಕಾದಿತ್ತು ನಮ್ಮದು. ಸೊ ಹಾಕಿದ್ದೀನಿ ರೊಟ್ಟಿನ. ನೀರು ಕೂಡ ಹಚ್ಚಿ ಒಂದು ಕಡೆ ನೀರು ಹಚ್ಚಿ ಬೇಯಿಸೋದು. ಸೊ ನೀರು ಹಚ್ಚಿ ಬೇಯಿಸೋದ್ರಿಂದ ಒಂದು ಕಡೆ ನೋಡಿ, ನೀರು ಹಚ್ಚಿ ಬೇಯಿಸಿದ ಕಡೆ ಏನಾಯಿತು, ರೊಟ್ಟಿ ಬೆಂದಿದೆ. ಸೊ ಈಗ ತಿರುಗಿಸಿ ಹಾಕಿದ್ಮೇಲೆ ಈ ಕಡೆ ಕೂಡ ಬೇಯಿಸ್ಕೊಳ್ಳಿ. ಹಾಗೆ ತಿರುಗಿಸಿ ಹಾಕಿದ್ಮೇಲೆ ಎಗೇನ್ ಬಟ್ಟೆಯಿಂದ ಪ್ರೆಸ್ ಮಾಡಿ ಸುತ್ತಲೂ ರೊಟ್ಟಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯ ಏನಾಗಿರುತ್ತೆ, ಚಟ್ನಿ ಪುಡಿ ಜೊತೆ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಚಟ್ನಿ ಪುಡಿ ಖಾಲಿಯಾಗಿತ್ತು. ನೆಕ್ಸ್ಟ್ ಚಟ್ನಿ ಪುಡಿ ರೆಸಿಪಿನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ನಮ್ಮದು ಬೆಳಗಿನ ತಿಂಡಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಂಡ್ರೆ ಉಬ್ಬುತ್ತೆ ರೊಟ್ಟಿ. ಸೊ ಇದಾಗಿತ್ತು ನಮ್ಮದು ಬೆಳಗಿನ ತಿಂಡಿ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಇದಾಗಿತ್ತು. ಮಕ್ಳ ಜೊತೆ ಆಟ ಆಡಿ ಮಕ್ಕಳನ್ನ ರೆಡಿ ಮಾಡಿ ನಮ್ಮ ಸಂಡೇನ ಶಾಪಿಂಗ್ ಮಾಡಿಕೊಂಡು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಶಾಪಿಂಗ್ ಮಾಡಿಕೊಂಡು ಹಾಗೆ ಸಮ್ಮರ್ ಆಗಿರೋದ್ರಿಂದ ಒಂದು ಐಸ್ ಕ್ರೀಮ್ನ ಎಂಜಾಯ್ ಮಾಡಿ ಈ ಥರ ನಮ್ಮ ಡೇ ಮುಗೀತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಧ್ಯಾಹ್ನ ಒಂದು